ಕಾವೇರಿ ನೀರಿಗಾಗಿ ಎಷ್ಟರ ಮಟ್ಟಿಗೆ ಹೋರಾಟ ಈಗ ಭೋಗಿಲೆದ್ದಿದೆ ಅನ್ನುವಂಥದ್ದು ಗೊತ್ತಾಯಿದೆ. ಮತ್ತೊಂದು ಕಡೆ ಈಗ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತರಾಗಿರ್ಬೋದು, ಈಗ ಬಿಜೆಪಿ ನಾಯಕರಿಂದ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಇವತ್ತಾಗುತ್ತೆ. ಹಾಗಾಗಿ ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗುತ್ತೆ. 1,500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಅವರ ನೇತೃತ್ವದಲ್ಲಿ ಭದ್ರತೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. 2 ಎಸ್ಪಿಗಳು, 9 ಮಂದಿ ಡಿವೈಎಸ್ಪಿಗಳು ಹಾಗೆ 27 ಮಂದಿ ಇನ್ಸ್ಪೆಕ್ಟರ್ಗಳು, 45 ಜನ ಪಿಎಸ್ಐಗಳು, 78 ಎಎಸ್ಐಗಳು ಸೇರಿ 1,500 ಸಿಬ್ಬಂದಿಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಕೆಆರ್ಎಸ್ ಸೇರಿದಂತೆ ಸೂಕ್ಷ್ಮ ಪ್ರದೇಶದಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿರುವಂಥದ್ದು. ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾ ರಾಣಿ ಅವರ ನೇತೃತ್ವದಲ್ಲಿ ಈಗ ಭದ್ರತೆ ಕಾರ್ಯಾಗಿ ನಡೀತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಅಲ್ಲಿ ವಹಿಸಿದ್ದಾರೆ. ಯಾಕಂತಂದ್ರೆ ಒಂದು ಕಡೆ ರೈತರು, ಹಾಗೆ ಪ್ರತಿಭಟನಾಕಾರರು, ಹಾಗೆ ಕನ್ನಡ ಪರ ಹೋರಾಟಗಾರರು ಒಟ್ಟೊಟ್ಟಿಗೆ ಈ ರೀತಿಯಾಗಿ ಪ್ರತಿಭಟನೆ ಮಾಡಿಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಸಾಕಷ್ಟು ಸಮಸ್ಯೆಗಳಾಗುತ್ತೆ, ಅನಾಹುತಗಳಾಗುತ್ತೆ, ಅಡೆತಡೆಗಳು ಉಂಟಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಡಾಕ್ಟರ್ ಶೋಭಾ ರಾಣಿ ಅವರು. 1,500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನೋಡಿ, ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೆ ಸಾಕಷ್ಟು ಮಂದಿ ಬರ್ತಿದ್ದಾರೆ. ನಾನಾ ಭಾಗಗಳಿಂದ ರೈತರು ಬರ್ತಾರೆ. ಯಾವುದೇ ಕಾರಣಕ್ಕೂ ಅದು ಏನೇ ಆಗಲಿ ನೀರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿ ರೈತರು ಈಗ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನೋಡಿ, ಅಲ್ಲಿ ಸಾಕಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ರು. ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬನ್ನಿ ಅದನ್ನು ನೋಡ್ಕೊಂಡ್ ಬರೋಣ. CWMA ಹಾಗೂ CWRC ಏನು ಈಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟಿತ್ತು, ಅದನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ನಡೀತಾ ಇರುವಂತದ್ದು. ಈಗ ನಾನು KRS ಮುಂಭಾಗದಲ್ಲಿದ್ದೀನಿ. ಈ ದೃಶ್ಯಾವಳಿಯಲ್ಲಿ ನೀವು ನೋಡ್ಬೋದು. ಈಗ ಏನು ಕನ್ನಡಿಗರ ರಕ್ಷಣಾ ವೇದಿಕೆಯವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇದೇ ಒಂದು ಸ್ಥಳದಲ್ಲಿ ಬಿಜೆಪಿಯವರು ಕೂಡ ಇವತ್ತು ಮುತ್ತಿಗೆ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂತದ್ದು. ಏನು ಈಗ KRS ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏನು ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಸ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಏನು ಆದೇಶ ಆಗಿದೆ, ಆ ಆದೇಶವನ್ನ ಉಲ್ಲಂಘನೆ ಮಾಡಿ ಕನ್ನಡಿಗರನ್ನ ರಕ್ಷಿಸಬೇಕು, ಮತ್ತೆ ಇಲ್ಲಿನ ಈ ಭಾಗದ ರೈತರಿಗೆ ನೀರನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಏನು ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಮಂಡ್ಯ ಜಿಲ್ಲೆಯಾದ್ಯಂತ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇದಾವೆ. ಹಾಗಾಗಿ ಇವತ್ತು KRSನ ಮುಖ್ಯ ದ್ವಾರದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಕನ್ನಡಿಗರ ರಕ್ಷಣಾ ವೇದಿಕೆ ಏನು ಇವರು ಕೂಡ ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಏನು ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು. ಮತ್ತೆ ಏನು ನೀವು ದೃಶ್ಯದಲ್ಲಿ ನೋಡ್ಬೋದು, ಏನು ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರ ಪೋಸ್ಟರ್ಗೂ ಕೂಡ ಅವ್ರಿಗೂ ಕೂಡ ಧಿಕ್ಕಾರವನ್ನು ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದೀಗ ನಾನು ಈ ಹೋರಾಟಗಾರರನ್ನ ಒಂದು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನು ಈಗ ತಮಿಳುನಾಡಿಗೆ ಏನು ನೀರು ಬಿಡ್ತಾ ಇದ್ದಾರೆ, ಆ ಒಂದು ವಿಚಾರಕ್ಕೆ ಈಗ ನೀವು ಪ್ರತಿಭಟನೆ ಮಾಡಕ್ ಬಂದಿದ್ದೀರಾ, ಏನಂತ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಖಂಡಿತವಾಗೂ ಏನು ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಕೊಟ್ಟಿದೆ ಕಾವೇರಿ ಪ್ರಾಧಿಕಾರ, ಅದನ್ನು ಈ ಕೂಡಲೇ ಸರ್ವಪಕ್ಷ ನಿಯೋಗಗಳನ್ನ ನಮ್ಮ ನರೇಂದ್ರ ಮೋದಿಯವರು ಕರೆದು ಎಲ್ಲದಕ್ಕೂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಕ್ಕುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ಇಲ್ಲಿನ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರೇ ನಿಮ್ಮ ಜೊತೆಲಿ 7 ಕೋಟಿ ಕನ್ನಡಿಗರು ನಿಮ್ಮ ಜೊತೆಲಿದ್ದಾರೆ. ಹಾಗೆ ಎಲ್ಲ ಪಕ್ಷದ ಸದಸ್ಯರು ನಿಮ್ಮ ಜೊತೆಲಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಬಂಗಾರಪ್ಪನವರ ತೀರ್ಮಾನವನ್ನು ತಗೊಳ್ಳಿ, ಗಟ್ಟಿ. ಯಾಕೆ ನಿಮಗೆ ಬಂಡೆ ಅಂತಾರಲ್ಲ, ಇವತ್ತು ನಿಮ್ಮ ತೀರ್ಮಾನವನ್ನ, ನಿಮ್ಮ ಗಟ್ಟಿತನವನ್ನ ರೈತರು ಪರವಾಗಿ ಪ್ರದರ್ಶನ ಮಾಡಿದ್ದೆ ಆದ್ರೆ ಖಂಡಿತವಾಗೂ ನೀವು ನಮ್ಮ ಮುಖ್ಯಮಂತ್ರಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ನೋಡಿ, ಅಲ್ಲಿನ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ನಾವಿಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಕೇಳ್ತಾ ಇದೀವಿ, ಆದ್ರೆ ವಿಜಯ್ ಅವರು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದಾರೆ. ನಾವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಈ ಕೂಡಲೇ ನೀವು ಸರ್ವಪಕ್ಷ ನಿಯೋಗ ತಗೊಂಡು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡ್ತಿರೋ ಏನೋ ನಮ್ಗೆ ಗೊತ್ತಿಲ್ಲ. ಒಂದು ಹನಿನೂ ನೀರು ಕೂಡ ತಮಿಳ್ನಾಡಿಗೆ ಬಿಟ್ರೆ ನಮ್ಮ ರಕ್ತ ಬೇಕಾದ್ರೂ ಹರಿಸ್ತೀವಿ ಹೊರತು ಕಾವೇರಿ ನೀರನ್ನ ಬಿಡುವ ಮಾತೇ ಇಲ್ಲ. ನಾವೆಲ್ಲರೂ ಕೂಡ ಬೆಂಗಳೂರಿಂದ ಬೆಳಗ್ಗೆನೆ ಬಂದಿದ್ದೀವಿ. ಇಲ್ಲೇನೋ ನೀರು ಏನಾದರೂ ಬಿಟ್ಟಿದ್ದಾರೆ, ಸರ್ಕಾರ ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡ್ತಾ ಇಲ್ಲ. ಇದೇ ತೀರ್ಮಾನವನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಂದುವರಿಸಬೇಕು.
ಇದಿಷ್ಟು ಕೂಡ ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಏನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆದೇಶ ಉಲ್ಲಂಘನೆ ಆದರೂ ಪರವಾಗಿಲ್ಲ, ನೀವು ನೀರನ್ನು ಮಾತ್ರ ತಮಿಳುನಾಡಿಗೆ ಬಿಡಬಾರದು ಅನ್ನೋ ಆಗ್ರಹವನ್ನು ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್ ಜೊತೆ KRS.